ನಮಸ್ತೆ ಎಲ್ಲರಿಗೂ. ನಾನಿವತ್ತು ಚುರುಮುರಿ ಅಥವಾ ಮಂಡಕ್ಕಿ ಲಡ್ಡುನ ಮಾಡ್ತಾಯಿದ್ದೀನಿ. ತುಂಬಾ ಈಸಿ ಇದೆ. ಮಂಡಕ್ಕಿ ಲಡ್ಡು ಮಾಡೋದು ಮಾತ್ರ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮಾಡೋದು ಮಾತ್ರ ತುಂಬ ಸುಲಭ ಇದೆ. ಇದು ಒಂದು ತಿಂಗಳು ಇಟ್ಟರು ಏನೂ ಆಗಲ್ಲ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಚುರುಮುರಿ ಲಡ್ಡು ಮಾತ್ರ ಸಖತ್ ಟೇಸ್ಟಿಯಾಗಿರುವ ಚುರುಮುರಿ ಲಡ್ಡು ಯಾವ ರೀತಿ ಮಾಡೋದಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮಾಡೋದು ಮಾತ್ರ ತುಂಬಾ ಈಸಿ ಇದೆ. 5 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು ಚುರುಮುರಿ ಲಡ್ಡನ್ನು. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಲಡ್ಡು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದೇಳಿ, ಕ್ರಿಸ್ಪಿಯಾಗಿ ಇರುತ್ತೆ. ಮೊದಲದಾಗಿ ನೋಡಿ, ನಾನು 2 ಬೌಲ್ ಅಷ್ಟು ಚುರುಮುರಿನ ತೊಗೊಂಡಿದ್ದೀನಿ. ಇದನ್ನು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಒಂದು ಸ್ವಲ್ಪ ಹುರಿದು ತಗೊಳ್ಳಿ. ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಹುರಿದು ತೊಗೋಬೇಕು. ಇವಾಗ ನೋಡಿ ತೋರಿಸ್ತಿದ್ದೀನಿ ಯಾವ ರೀತಿ ಇರಬೇಕು ಅಂತ. ಈ ರೀತಿ ಹುರಿದು ತೊಗೊಳ್ಳಿ. ನೋಡಿ ಸ್ವಲ್ಪ ಪೌಡ್ರ್ ಆಗಬೇಕು, ಅಲ್ಲಿ ತನಕ ಹುರಿದು ತೊಗೋಬೇಕು. ಇವಾಗ ಕರೆಕ್ಟಾಗಿ ಆಗಿದೆ. ಇವಾಗ ನಾನು ಅದೇ ಕಡೆಗೆ ನಾನು 1/4 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ತೊಗೊತಿರೋದು, ತುಂಬ ನೀರನ್ನು ಹಾಕಬಾರ್ದು. ನೋಡಿ ಇಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೆಲ್ಲ ಕರಗಿ ಪಾಕ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಇದನ್ನು ಬೆಲ್ಲನ ಕರಗಿಸಿ ತಗೊಳ್ಳಿ. ಗಟ್ಟಿ ಪಾಕ ಮಾಡ್ಕೋಬೇಕು. ಇವಾಗ ನಾವು 1 ತಿಂಗಳು ಇಟ್ಟರೂ ಕ್ರಿಸ್ಪಿಯಾಗಿ ಹಾಗೆ ಉಳಿಯುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಪಾಕನ ರೆಡಿ ಮಾಡ್ಕೋಬೇಕು. ಏರು ಪಾಕ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಪಾಕನ ರೆಡಿ ಮಾಡಿ ತಗೋಬೇಕು. ನೋಡಿ ಈ ರೀತಿ ಗಟ್ಟಿ ಆಗಬೇಕು, ಅಲ್ಲಿ ತನಕ ರೆಡಿ ಮಾಡಿ ತಗೊಳ್ಳಿ. ಇವಾಗ ತೋರಿಸಿದೆ ನೋಡಿ, ಆ ರೀತಿ ಇರಬೇಕು. ಈ ರೀತಿ ಇದ್ದರೆ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಈ ರೀತಿ ಗಟ್ಟಿ ಆಗಬೇಕು, ಕ್ಯಾಂಡಿ ಥರ ಆಗಬೇಕದು. ಆಗ ಮಾತ್ರ ಪರ್ಫೆಕ್ಟಾಗಿ ಪಾಕ ಆಗಿದೆ ಅಂತ ಅರ್ಥ. ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಫ್ಲೇವರಿಗೆ ನಾನು ಏಲಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ಹುರಿದಿರುವಂಥ ಚುರುಮುರಿ ಅಥವಾ ಮಂಡಕ್ಕಿನ ಸೇರಿಸ್ತಾ ಇದ್ದೀನಿ. ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಇರುವಾಗಲೇ ಲಡ್ಡುನ ರೆಡಿ ಮಾಡ್ಕೋಬೇಕು. ನೋಡಿ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಡ್ಡು ಮಾಡೋದು ಮಾತ್ರ ತುಂಬಾ ಈಸಿ ಇದು ಮಾಡೋದು. ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಲಡ್ಡುನ ರೆಡಿ ಮಾಡಿ ತಗೊಳ್ಳಿ. ಒಂದು ತಿಂಗಳು ಇಟ್ಟರು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಲಡ್ಡು ಮಾತ್ರ. ಕಡಿಮೆ ಖರ್ಚಿನಲ್ಲಿ ಲಡ್ಡುನ ರೆಡಿ ಮಾಡ್ಕೋಬೋದು. ನೀವು ಬೇಕಂದರೆ ಕಲರ್ ಇದ್ದರೆ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟವಾದ ಕಲರ್ನ ಸೇರಿಸ್ಕೊಂಡು ಮಾಡ್ಕೋಬೋದು. ಇವಾಗ ನಾವು ಬೆಲ್ಲ ಪಾಕ ಮಾಡ್ತಿರ್ತೀವಿ, ಆವಾಗ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಕಿ ಮಿಕ್ಸ್ ಮಾಡಿಕೊಂಡು ಚುರುಮುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಯಾವ ಕಲರ್ ಬೇಕಾಗುತ್ತೆ ಆ ಕಲರು ಹಾಕಿ ರೆಡಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಅಂಗಡಿಯಿಂದ ತಂದಿರುವ ಹಾಗೆ ಇರುತ್ತೆ, ಕಲರ್ ಆಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ರುಚಿಯಾಗಿ ಇರುತ್ತೆ. ನಾವು ಹಾಕಿರುವಂಥ ಏಲಕ್ಕಿ ಫ್ಲೇವರ್ ಮಾತ್ರ ಸಖತ್ತಾಗಿ ಬರುತ್ತೆ ಚುರುಮುರಿ ಲಡ್ಡುವಲ್ಲಿ. ತುಂಬಾ ರುಚಿಯಾಗಿ ಇರುತ್ತೆ. ಮಾಡೋದು ಮಾತ್ರ ತುಂಬಾ ಸುಲಭ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಚುರುಮುರಿ ಅಥವಾ ಮಂಡಕ್ಕಿ ಲಡ್ಡುನ ಮಾಡಿ ಇಟ್ಟುಬಿಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬಾ ಈಸಿ ಇದೆ. ಇದು ಹಬ್ಬಕ್ಕೆ ಅಂತ ಅಲ್ಲ, ನಿಮಗೆ ತಿನ್ನಬೇಕು ಅನಿಸಿದಾಗ ಸ್ನ್ಯಾಕ್ಸ್ ಆಗಿಯೂ ಸಹ ನೀವು ತಿನ್ಬೋದು. ತುಂಬಾ ಈಸಿ ಇದೆ. ಇದರಲ್ಲಿ ಸಕ್ಕರೆ ಯೂಸ್ ಮಾಡಿಲ್ಲ, ಹಾಗಾಗಿ ಮಕ್ಕಳಿಗೂ ಚೆನ್ನಾಗಿ ಅನ್ನಿಸುತ್ತೆ ತಿನ್ನುವಾಗ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.